ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇವ್ ಪಾರ್ಟಿಯ ಸೀಕ್ರೆಟ್ ಬಗೆದಷ್ಟು ಬಯಲಾಗ್ತಾ ಇದೆ. ಈ ಆಯೋಜಕರ ಮುಖವಾಡ ಈಗ ತನಿಖೆಯ ಹಂತದಲ್ಲಿ. ತನಿಖೆ ನಡೀತಿರುವಾಗಲೇ ಇವರ ಮುಖವಾಡ ಕಳಚಿ ಬೀಳ್ತಾ ಇದೆ. ಮಾದಕ ಪಾರ್ಟಿ ಆಯೋಜಕರ ಮುಖವಾಡ ಬಯಲಾಗ್ತಾ ಇದೆ. ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಾರ್ಟಿ ನಡೆದಿತ್ತು. ಆದರೆ ಅನುಮತಿ ಕೊಟ್ಟಿದ್ದು ಮಾತ್ರ ಪರಪ್ಪನ ಅಗ್ರಹಾರ ಪೊಲೀಸರು ಅನ್ನುವ ಮಾಹಿತಿ, ಸ್ಫೋಟಕ ಮಾಹಿತಿ ಈಗ ಲಭ್ಯ ಆಗಿದೆ. ವ್ಯಾಪ್ತಿಗೆ ಬಾರದಿದ್ರೂ ಕೂಡ ಪೊಲೀಸರು ಹೇಗೆ ಅನುಮತಿ ಕೊಟ್ಟರು? ಹುಟ್ಟುಹಬ್ಬಕ್ಕೆ ಅನುಮತಿಯನ್ನ ಪಡೆದು ನಶೆ ಪಾರ್ಟಿಯನ್ನ ಮಾಡಿದ್ರು. ಗಾಂಜಾ, ಕೊಕೈನ್ ಸೇರಿದಂತೆ ಡ್ರಗ್ಸ್ ಎಲ್ಲ ಅಲ್ಲಿ ಕನ್ಸ್ಯೂಮ್ ಮಾಡಿದ್ರು. ಅನುಮತಿ ಪತ್ರ ಇಲ್ಲದೆ ಹಣವನ್ನ ಪಡೆದು ಅನುಮತಿಯನ್ನು ಕೊಟ್ರ ಅನ್ನೋದು ಈಗಿರುವಂತ ಡೌಟು. ಸತ್ಯ ಬಾಯ್ಬಿಟ್ಟಿದ್ದಾರೆ ಮಾದಕ ಪಾರ್ಟಿಯ ಆಯೋಜಕ ವಾಸು. ಆ ಮೂಲಕ ಈ ರೇವ್ ಪಾರ್ಟಿಯ ಒಂದೊಂದೇ ಸೀಕ್ರೆಟ್ ಈಗ ಬಯಲಾಗ್ತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಒಂದೊಂದೇ ಸತ್ಯ ಈಗ ಬಯಲಾಗ್ತಾ ಇದೆ. ಅನುಮತಿ ಯಾರು ಕೊಟ್ಟರು? ಪರ್ಮಿಷನ್ ಇಲ್ಲದೆ ಇದ್ರೂ ಕೂಡ ಅವ್ರಿಗೆ ಹೆಂಗೆ ಸಾಧ್ಯ ಆಯಿತು ಅನುಮತಿ ಕೊಡೋದಕ್ಕೆ? ಸದ್ಯ ಈಗ ಏನೆಲ್ಲ ಹೇಳಿದ್ದಾನೆ ಕಿಂಗ್ ಪಿನ್ ವಾಸು? ರಂಜಿತ್, ಈಗಾಗಲೇ ಈ ಒಂದು ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಸಾಕಷ್ಟು ತನಿಖೆಗೆ ಒಳಪಡಿಸಿದಾಗ ಒಂದಷ್ಟು ಮಾಹಿತಿಗಳು ಹೊರಬರ್ತಾ ಇರೋದೇನಂತ ಹೇಳಿದ್ರೆ, ಸಿಸಿಬಿ ಪೊಲೀಸರ ಮುಂದೆ ವಾಸು ಈಗಾಗಲೇ ಏನು ತಾನು ಅಲ್ಲಿ ಪಾರ್ಟಿ ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಏನೇನು ಮಾಡಬೇಕಾಗಿತ್ತು, ಈ ಒಂದು ನಿಟ್ಟಿನಲ್ಲಿ ಮೊದಲು ಏನ್ ಮಾಡಿದೆ ಅಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಭೇಟಿಯನ್ನ ಕೊಟ್ಟಿದ್ದ. ಆ ಒಂದು ಸಂದರ್ಭದಲ್ಲಿ ನಾನು ಬರ್ತ್ಡೇ ಪಾರ್ಟಿಯನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಅಲ್ಲಿ ಬರ್ತ್ಡೇ ಪಾರ್ಟಿಗೋಸ್ಕರ ಆದ್ರೆ ಅನುಮತಿ ಏನು ಬೇಡ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಒಂದು ನಡೆದಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಗೊತ್ತಾಗಿರೋದೇನಂತ ಹೇಳಿದ್ರೆ, ಪರಪ್ಪನ ಅಗ್ರಹಾರ ಪೊಲೀಸ್ ಸಿಬ್ಬಂದಿ ಒಂದಿಬ್ಬರ ಹತ್ರ ನೀವು ಪಾರ್ಟಿ ಆಯೋಜನೆ ಮಾಡೋದಾದ್ರೆ ಯಾವ ಜಾಗ ಸೇಫ್ ಅಂತ ಕೇಳಿದಾಗ ಆತ ಹೆಬ್ಬಗೋಡಿ ವ್ಯಾಪ್ತಿಯಲ್ಲಿ ನೀವು ಮಾಡಿದ್ರೆ ಅಲ್ಲಿ ಬೆಂಗಳೂರು ಹೊರವಲಯದಲ್ಲಿ ಅಲ್ಲಿ ಸೇಫ್ ಆಗಿರುತ್ತೆ ಅನ್ನೋ ಒಂದಷ್ಟು ಮಾಹಿತಿಯನ್ನ ಪೊಲೀಸರೇ ಸ್ವತಃ ಕೊಟ್ಟಿದ್ದಾರೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿರೋದು. ಇದು ಒಂದು ತನಿಖೆಯನ್ನ ಆಧರಿಸಿ ಮುಂದಿನ ದಿನಗಳಲ್ಲಿ ಏನಾದರೂ ಸಿಸಿಬಿ ಪೊಲೀಸರು ತನಿಖೆಯನ್ನ ನಡೆಸಿದ್ರೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಒಂದಿಬ್ಬರು ಸಿಬ್ಬಂದಿಗಳು ಕೂಡ ಸಿಕ್ಕಿ ಹಾಕಿಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಆರೋಪಿ ಅಂದ್ರೆ A1 ಆರೋಪಿ ವಾಸು ಏನಿದ್ದಾನೆ, ಈತ ಹುಟ್ಟುಹಬ್ಬ ಆಯೋಜನೆ ಮಾಡುವ ಮುನ್ನವಾಗಿ ಒಂದಷ್ಟು ಸಿಬ್ಬಂದಿಗಳಿಗೆ ಅಂತಂದ್ರೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಒಂದಿಬ್ಬರು ಸಿಬ್ಬಂದಿಗಳು ಪ್ರತ್ಯೇಕವಾಗಿ ಕುಳಿತು ಅವರೇ ಟೀ ಪಾರ್ಟಿಯನ್ನ ಮಾಡಿ ಬಳಿಕ ಅವರಿಂದ ಹಣ ಪಡೆದು ಪಾರ್ಟಿಯನ್ನ ಇಂತಹ ಜಾಗದಲ್ಲೇ ಮಾಡಬಹುದಂತ ಹೇಳಿ ಮಾಹಿತಿಯನ್ನು ಅವರೇ ಸಹ ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇರೋ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಏನು ಈಗಾಗಲೇ ಒಂದಷ್ಟು ಈಗ ಸ್ಥಳೀಯ ಪೊಲೀಸ್ ಠಾಣೆಯ ವಿರುದ್ಧವಾಗಿ ಕೂಡ ಮಾತುಗಳು ಕೇಳಿ ಬಂದಿದೆ. ಯಾಕಂತ ಹೇಳಿದ್ರೆ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಈ ಒಂದು ಮಾಹಿತಿ ಯಾಕೆ ಇರಲಿಲ್ಲ ಅನ್ನೋ ಮಾಹಿತಿ ಆಧರಿಸಿ ಈಗಾಗಲೇ 3 ಜನ ಸಿಬ್ಬಂದಿಗಳನ್ನು ಕೂಡ ಸಸ್ಪೆಂಡ್ ಮಾಡಿದ್ರು ಸಹ ಅನುಮತಿಗೆ ಇಂತಹ ಜಾಗವನ್ನೇ ಪಡಿಬಹುದು, ಇಲ್ಲಿ ಸೇಫ್ ಅನ್ನುವ ಮಾಹಿತಿಯನ್ನ ಒಂದಷ್ಟು ಪೊಲೀಸ್ ಸಿಬ್ಬಂದಿಗಳೇ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗ ಗೊತ್ತಾಗ್ತಿರೋ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಒಂದಿಬ್ಬರು ಸಿಬ್ಬಂದಿಗಳು ಕೂಡ ಈ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ರಂಜಿತ್. ಓಕೆ ನವೀನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.